ನಿಜವಾದ ಪಬ್ಜಿ ಪ್ಲೇಯರ್ಸ್ ಮಾತ್ರ ಈ ಮೀಮ್ ಅರ್ಥ ಆಗುತ್ತೆ. ಇವಾಗಿರೋ ಕಿಡ್ಸು ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೂ ನಾನು ಇದನ್ನ ನಿಮ್ಗೋಸ್ಕರ ಹೇಳ್ತೀನಿ. 2025ರಲ್ಲಿ ಈಸಿಯಾಗಿ ನೀವು ಆ ಬ್ರಿಡ್ಜ್ ನ ದಾಟ್ಬಿಡ್ತಿದ್ದೀರಲ್ವಾ, ನೀವು ಅನ್ಕೋತೀರಾ ಬ್ರಿಡ್ಜ್ ತಾನೆ ಅಂತ ಹೇಳ್ಬಿಟ್ಟು ದಾಟ್ಬಿಡ್ತಿದ್ದೀರಾ. ಸೊ ಇದೇ ಕೆಲಸನ 2018, 19, 20 ಅಲ್ಲಿ ಮಾಡಿದ್ರೆ ನಾನು ಒಪ್ಕೋತಿದ್ದೆ, ನಾನು ಅಗ್ರಿ ಮಾಡ್ತಿದ್ದೆ. ಅವಾಗ ಏನಾಗ್ತಿತ್ತು ಗೊತ್ತಾ, ಬ್ರಿಡ್ಜ್ ದಾಟೋದು ಅಂದ್ರೆ ಸಾವನ್ ದಾಟ್ದಾಗೆ. ಏನಕ್ಕಂದ್ರೆ ಕೊಚಿಂಕಿಗೆ ಎಲ್ಲಾ ಸ್ಕ್ವಾಡ್ಸ್ ಲೂಟ್ ಮಾಡಕ್ ಬಂದಿರ್ತವೆ, ಅಲ್ಲಲ್ಲೇ ವಾರಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಹೊಡೆದಾಡ್ಕೊಂಡು ಝೋನ್ ಬೇರೆ ಕಡೆ ಹಾಕಿರ್ತಾರೆ. ಝೋನ್ ಬೇರೆ ಕಡೆ ಹಾಕಿದ್ರೆ ನಾವು ಬ್ರಿಡ್ಜ್ ಮೇಲೆಯಿಂದಾನೇ ಹೋಗ್ಬೇಕು. ಓಕೆನಾ? ಬ್ರಿಡ್ಜ್ ಮೇಲೆಯಿಂದ ಹೋದಾಗ ಎಲ್ಲ ಸ್ಕ್ವಾಡ್ಸು ಬ್ರಿಡ್ಜ್ ಹತ್ರ ಕ್ಯಾಂಪ್ ಆಗಿರ್ತಾರೆ, ಎಲ್ಲ ಅಲರ್ಟ್ ಆಗಿರ್ತಾರೆ. ಯಾರಾದ್ರೂ ಬರ್ತಾರ, ಲೂಟ್ ಮಾಡ್ಕೊಂಡು ಬರ್ತಾರ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ನೀವೇನಾದ್ರೂ ಆ ಬ್ರಿಡ್ಜ್ ಕಡೆಯಿಂದ ಹಿಂಗ್ ಕಾರಲ್ಲಿ ಹೋದಾಗ ಎಲ್ಲ ಸ್ಕ್ವಾಡ್ಸು ಅಟ್ಯಾಕ್ ಮಾಡುತ್ತೆ ನಿಮ್ಮ ಮೇಲೆ. 2 ಸೆಕೆಂಡ್ 1 ಸೆಕೆಂಡಲ್ಲಿ ನೀವೆಲ್ಲ ಸುತ್ತೋಗ್ಬಿಡ್ತೀರ. ಅಷ್ಟು ವಾರ ಆಗ್ತಿತ್ತು ಆ ಬ್ರಿಡ್ಜ್ ಹತ್ರ. ಸೊ ಇವಾಗ ನಿಮ್ಗೇನೋ ಆ ಥರ ಫೀಲ್ ಆಗಲ್ಲ. ಬಟ್ 2020, 19 ಮತ್ತೆ 18 ತುಂಬಾನೇ ಕಷ್ಟ ಬ್ರಿಡ್ಜ್ ದಾಟೋದು ಅಂದ್ರೆ.